ತಗೊಳ್ಳಿ ತಗೊಳ್ಳಿ ಚಪ್ಪಾಳೆ ತಗೊಳ್ಳಿ. ಎಂತ ಹಾಡು ಮಹಾಗುರುಗಳೇ, ಬಾಬಾ ವಂಡರ್ಫುಲ್ ವಂಡರ್ಫುಲ್. ಆಕ್ಚುಲಿ ಈ ಹಾಡು ಎಲ್ರಿಗೂ ಇಷ್ಟ ಅಲ್ವಾ? ಈ ಹಾಡು ಕೇಳ್ತಿದ್ದ ತಕ್ಷಣನೇ ನನಗೆ ಅನ್ಸ್ಬಿಡ್ತು ಅರ್ಜುನ್ ಜನ್ಯ ಸರ್ಗೆ ಏನಾದರೂ ಕೊಡಬೇಕು ನಾನು ಅಂತ ಹೇಳಿ. ತಗೊಳ್ಳಿ ತಗೊಳ್ಳಿ ಹೃದಯ ಬೇಕಾಗುತ್ತೆ. ಬಟ್ ಅಶ್ವಿನ್, ವಾಟ್ ಅ ಪವರ್ಫುಲ್ ಸಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನು ಹಾಡೋದಕ್ಕೆ. ಆ್ಯಂಡ್ ಈಗ ಜನಿಯಾಜಿ, ಅಶ್ವಿನ್, ಸೆಂಟ್ರಲ್ ಒಂದು ಲಿರಿಕ್ ಏನೋ ಮರ್ತೋದ್ರೆ ಏನಾದ್ರು ಬಿಟ್ರೆ, ಬಟ್ ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಅಮೇಸಿಂಗ್ ಸಾಂಗ್ ಇದು ಮಹಾಗುರುಗಳದ್ದು. ಕಂಪೋಸಿಂಗ್ ಎಲ್ಲ ಇದೊಂಥರ ಡಿಫ್ರೆಂಟ್ ಕಂಪೋಸಿಂಗ್. ಯಾಕಂದ್ರೆ ನನ್ಗೆ ಇನ್ನೂ ನೆನಪಿದೆ, ಒಂದು 15 ವರ್ಷ ಆದ್ರೂ ಆಗಿದೆ ಅಲ್ಲ ಗುರುಡೆ ಹಾಡು. ಸೂಪರ್ ಸ್ಟಾರ್ ಸಿನಿಮಾ ಸ್ಟೇಜ್ಗಳಲ್ಲಿ ಸಾಂಗ್ ಬಂದ್ರೆ ಜನ ಯಾವ ರೇಂಜ್ ಅಂದ್ರೆ ರೋಮಾಂಚನ ಆಗ್ಬಿಡೋ. ಇದು ಸಪ್ರೇಟ್ ಪರ್ಫಾರ್ಮೆನ್ಸ್ ಇರೋದು. ಒಬ್ರು ಡ್ಯಾನ್ಸರ್ ಬಂದು ಕೈಯೆಲ್ಲ ಕಿತ್ತಿ ಜನ ಹಾಕಿ ಲಾಸ್ಟ್ ಬರೀ ಒಂದು ಕೈ ಒಂದು ಕಾಲಲ್ಲೇ ಮಾಡೋಣ. ಬಟ್ ಎಂತ ಒಂದು ಎಕ್ಸ್ಪ್ರೆಷನ್ ಇರೋಂಥ ಈ ಹಾಡು ತುಂಬ ಕಷ್ಟ. ಆ್ಯಂಡ್ ಶಂಕರ್ ಮಾಧವನ್ ಅಮೇಸಿಂಗ್. ಆಮೇಲೆ ಸೆಂಟ್ರಲ್ ವೆಸ್ಟರ್ನ್ ಥರ ಬಂದು ಎಲ್ಲ ರೀತಿಯ ಒಂದು ವಿಷಯಗಳು ಈ ಹಾಡಲ್ಲಿ. ಒಬ್ಬ ಸಿಂಗರ್ ಇದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಸಾಂಗ್. ತುಂಬ ಚೆನ್ನಾಗಿ, ಭಾಳ ಇಷ್ಟ ಆಯಿತು. ಹಾಡು ಮುಟ್ಟದ ಸೊಪ್ಪಿಲ್ಲ, ಮಹಾಗುರುಗಳು ಮಾಡ್ದಿರ ಹಾಡೇ ಇಲ್ಲ, ಜಾನರೇ ಇಲ್ಲ. ಥ್ಯಾಂಕ್ ಯು ಅಶ್ವಿನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ವಿಪಿ ಸರ್. ಅಶ್ವಿನ್ ಅವರೇ ಸರ್, ನಾನು ಅದೇ ಅರ್ಜುನ್ ಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ. ಟೆಕ್ನಿಕಲಿ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸಿಂಗರ್ ನೀವು. ಟೆಕ್ನಿಕಲಿ ನೀವು ಎಲ್ಲವನ್ನು, ಯಾವುದೇ ಒಂದು ಸ್ಟೈಲು, ಯಾವುದೇ ಶೈಲಿಯ, ಯಾವುದೇ ಬಗೆಯ ಹಾಡನ್ನು ಕೂಡ ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಭಾಳ ಸುಂದರವಾಗಿ ಪ್ರಸ್ತುತಪಡಿಸ್ತೀರ. 100 ಅಂಕದಲ್ಲಿ 99 ಅಂಕಗಳನ್ನು ಗಳಿಸ್ಬಿಟ್ಟಿದ್ದೀರಾ ನೀವು. ಒಂದು ಅಂಕ ಯಾಕೆ ಹಿಡ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ. ಅದಕ್ಕೆ ಉತ್ತರ ಬಹುಶಃ ನಿಮ್ಮೊಳಗೆ ಇದೆ. ಏನಂದರೆ ಸಮಥಿಂಗ್ ದಟ್ ಯು ಮೇ ಹ್ಯಾವ್ ಟು ಡೂ ದಟ್ ವಿಲ್ ಮೇಕ್ ಯು 100%. ಯು ಆರ್ 99 ಇದ್ದೀರಾ ಸರ್ ತಾವು. ಅಶ್ವಿನ್ ಅವರೇ, ಒಂದನ್ನು ನೀವು ಅಂಕ ಸೇರಿಸಿದ್ರೆ ಅದು ಏನು, ಅದು ಕ್ಯಾರೆಕ್ಟ್ರಾ, ಅದು ಪರ್ಸ್ನಾಲಿಟಿನ, ಆರ್ಟಿಸ್ಟಾ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ನೀವೇ ತನಿಖೆ ಮಾಡಿ, ಖಂಡಿತ ನೀವೇ ಹುಡುಕಿ. ಬಟ್ ವಾಟ್ ಅ ಸಿಂಗರ್, ಏನು ರೇಂಜ್ ನಿಮ್ಮದು, ವಾಯ್ಸ್ ಥ್ರೋ ಏನು. ಮತ್ತು ಯಾವಾಗಲೂ ನಮಗೆ ಹೆಮ್ಮೆ ಆಗೋದು ಕನ್ನಡ ಮಣ್ಣಿನಿಂದ ಬರೋ ಪ್ರಾಡಕ್ಟ್ಸ್. ಇಲ್ಲಿಂದ ಬಂದು ಎಲ್ಲರೂ ಮಿಂಚಿ, ಬಟ್ ಆ ಪ್ರಾಡಕ್ಟ್ ಇಲ್ಲಿ ಹುಟ್ಟತ್ತಲ್ಲ, ಇಲ್ಲಿ ಹುಟ್ಟೋ ಪ್ರಾಡಕ್ಟು ನಮಗೆ ಹೆಮ್ಮೆ ತರುವಂತಹ ಪ್ರಾಡಕ್ಟು. ಫ್ಯಾಂಟಾಸ್ಟಿಕ್ ಅಶ್ವಿನ್, ವೆರಿ ಪ್ರೌಡ್ ಆಫ್ ಯು ಮ್ಯಾಮ್, ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿ ಪಿ ಸರ್. ಹೇಳಿ ಗುರುಗಳೇ, ಈ ಹಾಡನ್ನ ಕೇಳಿದಾಗ ನನಗೂ ಅನ್ಸುತ್ತೆ ಗುರುದಕ್ಷಿಣೆಯಾಗಿ ಏನಾದರೂ ಗುರುಗಳಿಗೆ ಕೊಡಬೇಕು, ಬೆರಳು, ಕೈ, ಕಾಲು ಅಂತ. ಸ್ಯಾನಿಟೈಸರ್ ಬೇಕಾ, ಮಾಸ್ಕು ಬೇಕಾ? ಗುಡ್ ಅಶ್ವಿನ್, ಥ್ಯಾಂಕ್ ಯು ಸರ್. ಈ ಹಾಡಲ್ಲಿ ಅದು ಒಂಥರ ಒರಟು ಪ್ರೀತಿ. ಸೊ ಅಗ್ರೆಸಿವ್ ಅಫೆಕ್ಷನ್, ಲವ್ ಅಂತ ಬಂದಾಗ ಎಷ್ಟೋ ಮ್ಯೂಸಿಕಲ್ ನುವಾನ್ಸಸ್ ಎಲ್ಲ ತುಂಬ ಇರೋದು. ಸೊ ಎಕ್ಸ್ಪ್ರೆಷನ್ ಆ್ಯಸ್ ವೆಲ್ ಆಸ್ ಕಂಟ್ರೋಲ್ಡ್ ಸಿಂಗಿಂಗ್ ರೇಂಜ್ ಎಲ್ಲನೂ, ಎವ್ರಿಥಿಂಗ್ ಶುಡ್ ಬಿ ಇನ್ ಪ್ಲೇಸ್ ಥರ ಇರುವಂಥ ಒಂದು ಕಾಂಪೋಸಿಷನ್ ಇದು. ಒಂದನ್ನು ಜಾಸ್ತಿ ಮಾಡೋಕ್ಕೆ ಹೋದಾಗ ಇನ್ನೊಂದು ಕಡಿಮೆ ಆಗುತ್ತೆ. ಎಕ್ಸ್ಪ್ರೆಷನ್ ಜಾಸ್ತಿ ಕೊಡೋಕ್ಕೆ ಹೋದಾಗ ಸಾಂಗ್ ಕಂಟ್ರೋಲ್ ಕಮ್ಮಿ ಆಗೋ ಚಾನ್ಸಸ್ ಎಲ್ಲ ತುಂಬ ಇದೆ. ಎಲ್ಲನೂ ಈ ಹಾಡಲ್ಲಿ ಪೀಕಲ್ಲಿದೆ. ಎವ್ರಿಥಿಂಗ್ ಇಸ್ ದೇರ್. ಒಂಥರ ರಿಲ್ಯಾಕ್ಸ್ ಮಾಡ್ಕೊಂಡು ಹಾಡೋಕ್ಕಾಗದೇ ಇರುವಂಥ ಒಂದು ಸಾಂಗು. ಸೊ ಆ ಒಂಥರ ಯಾರ್ಡ್ ಸ್ಟಿಕ್ಸ್ ಅಂತ ನೋಡಿದಾಗ ಐ ಫೆಲ್ಟ್ ಡೆಫಿನೆಟ್ಲಿ ಯುವರ್ ಆಲ್ಮೋಸ್ಟ್ ದೇರ್ ಅಂತ ಅನಿಸ್ತು. ಬಟ್ ಹ್ಯಾವಿಂಗ್ ಸೆಡ್ ದಟ್, ಡೈನಮಿಕ್ಸ್ ಎಸ್ಪೆಷಲಿ ಆ ಯೂಡ್ಲಿಂಗ್ ಆಗಿರ್ಬೋದು, ಕೆಲವೊಂದು ಸಂಗತಿಗಳಿರ್ಬೋದು, ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ದರ್ ಇಸ್ ಲಿಟಲ್ ಬಿಟ್ ಆಫ್ ಎಕ್ಸ್ಟ್ರಾ ಕಾಷನ್. ಅದು ಅವಾಯ್ಡ್ ಮಾಡಿದ್ರೆ ಬಹುಶಃ ಯು ಮೈಟ್ ರೀಚ್ ದೇರ್ ಅಂತ ನನಗೆ ಅನಿಸ್ತಾ ಇದೆ. I'm sure you got my point. Yes, sir. Okay, very good singing. Thank you so much. ಥ್ಯಾಂಕ್ ಯು ಗುರುಗಳೇ, ಮಹಾ ಗುರುಗಳೇ. ನಾನು ಏನು ಹೇಳಲ್ಲ, ಆದರೆ ಒಂದು ವಿಷಯಕ್ಕೆ ಈ ಹಾಡು ಹೆಂಗ್ ಗೊತ್ತು ಪ್ಲೀಸ್ ಹೇಳಿ ಮಹಾಗುರುಗಳೇ. ಇದು ವೆರಿ ಡಿಫ್ರೆಂಟ್ ಸಾಂಗ್, ಅದಕ್ಕೋಸ್ಕರ ವೆರಿ ಯುನೀಕ್ ಸಾಂಗ್. ಈ ಹಾಡು ಸಿನಿಮಾದಲ್ಲಿ ಇರಲಿಲ್ಲ. ಆ ಉಪೇಂದ್ರ ನನಗೆ ಮೊದಲಿಂದ ಶಿಷ್ಯ. ಅವನು ಫಸ್ಟ್ ಟೈಮ್ ಗುರುಗಳೇ ನೀವು ಮ್ಯೂಸಿಕ್ ಮಾಡಿ ಗುರುನ್ ಬಿಟ್ಟು ಕರೆಸಿದ್ದ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಯೂಟರ್ನ್ ತಗೊಳ್ತಿದ್ದೆ, ಸಿನಿಮಾ ಸಾಕಾಗಿತ್ತು. ಸರಿ ಅವ್ನ ಮನೆಗೆ ಹೋದ್ರೆ ಒಂದೇ ಉತ್ಸಾಹದಲ್ಲಿ ಮೆರೀತಿದ್ದಾನೆ, ನೋಡಕ್ಕೆ ಖುಷಿ ಆಗೋದು. ಅಂದ್ರೆ ಬಹಳ ಕಷ್ಟದಲ್ಲಿ ನಂತರ ಬಂದವನು ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಗುರುಗಳೇ ಬನ್ನಿ 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 ಅಂತ ಕರ್ಕೊಂಡು ಹೋಗಿ ಮೇಲ್ಗಡೆ 3rd ಫ್ಲೋರ್ ನಲ್ಲಿ ಒಂದು ಜಿಮ್, ಫುಲ್ ಸೆಟಪ್, ಜಿಮ್ ಸೆಟಪ್ ತರಿಸಿದ್ದೀನಿ ಗುರುಗಳೇ. ಅಂದ್ರೆ ಅವನ ಸಕ್ಸಸ್ ಖುಷಿಯಾಗಿ ಹಂಚ್ಕೊಂಡು
ಈಗ ಚೆನ್ನಾಗಿದೆ ಕಣೋ, ವರ್ಕೌಟ್ ಮಾಡ್ತೀನೋ ಬಿಡ್ತೀನೋ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ವರ್ಕೌಟ್ ಮಾಡ ಸರಿ. ಕೆಳಗೆ ಬಂದ್ಮೇಲೆ ನನಗೆ ಪ್ರೀತ್ಸೆ ಥರ ಒಂದು ಹಾಡಬೇಕು. ಇದ್ರಲ್ಲಿ ಪ್ರೀತಿಸೋದೇ ಇಲ್ವಲ್ಲೋ ಈ ಕಥೆಯಲ್ಲಿ, ಬರೀ ಅವಳನ್ನ ಕಾಡೋದೇ ಆಯ್ತಲ್ಲೋ, ಇಲ್ಲಿಂದ ತರೋದು ಇದಕ್ಕೆ ಹಾಡು. ನಾನು ನಿಮ್ಮನ್ನು ನಂಬ್ಕೊಂಡು ಯಾವ ಥರ ನಾವು ಪೀಕ್ ಇರಬೇಕು, ಇರೋದೇ ಪಾಕಣ, ಪಾ ಮೇಲೆ ಪೀಕ್ ಎಲ್ಲಿದೆಯೋ ಅಂತ ತಮಾಷೆ. ಈಗ ಅವ್ರು ಕೆಲಸ ಮಾಡೋಣ, ಅಲ್ಟಿಮೇಟ್ ಅಂತ ಹಾಡೋಣ. ಗುರುಗಳೇ ಅದೇ ಬೇಕು ನನಗೆ, ಅದೇ ಬೇಕು ನನಗೆ, ಪ್ಯಾಷನೇಟ್. ಅಯ್ಯೋ ಭಾಳ ಚೆನ್ನಾಗಿದೆ, ಅಲ್ಟಿಮೇಟ್ ಗುರುಗಳೇ ಅದು ಬೇಕು ಪ್ಯಾಷನೇಟ್. ಸರಿ, ನಾನು ಸುಮ್ಮನೆ ಇರ್ತೀನಿ ಮೂರ್ಖ, ಅದನ್ನ ಪೂರ್ತಿ ಹಾಡು ಪಲ್ವಿ ಮಾಡಿಕೊಟ್ಟೆ. ಮೆಟ್ಲತ್ತು ಓಡೋಗ್ಬಿಟ್ಟು ಟೆರೆಸ್ನಲ್ಲಿ ಆಡ್ತಾವನೆ, ತಗೊಳ್ಳೆ ಅಲ್ಲಿಂದ ಕೇಳಿಸ್ತೇನೆ, ಅಲ್ಲಿಂದ ಬರ್ತಾನೆ ಕೇಳಬೇಕು, ಗುರುಗಳೇ ತಗೊಳ್ಳೆ ಭಾಳ ಚೆನ್ನಾಗಿ. ಸೊ ಎಲ್ಲರೂ ಅಲ್ಟಿಮೇಟ್ ಆಗ್ಬಿಟ್ರಿ. ಕಡೆಗೆ ನಾನು ವಿಪರೀತ ಯೋಚನೆ ಮಾಡಿ, ಈ ಸುಬ್ಬಯ್ಯನಾಡುಗಳಿದ್ದಾರಲ್ಲ, ಲೋಕೇಶ್ ತಂದೆ, ಅವರು ರಾವಣನ ಪಾತ್ರ ಮಾಡುವಾಗ ಕರಳು ಬಗೆದು ಕರಳನ್ನ ಈಚೆ ತೆಗೆದು ಅದರಲ್ಲಿ ವೀಣೆ ನುಡಿಸೋದು ಒಂದು ನಾಟಕದಲ್ಲಿ ತೋರಿಸ್ತಾರೆ. ಆ ಥರ ಮಾಡ್ತೀನಿ ಮಾಡ್ತೀನಿ ಗುರುಗಳೇ ಅಂತ. ಸೊ ಆವಾಗ ಕೈ ತಗೋ, ಕಾಲ್ ತಗೋ, ಕಣ್ಣು ತಗೋ, ಮೂಗು ತಗೋ, ಇದೆಲ್ಲ ಲಿರಿಕ್ಸ್ ಹಸಿ ಬರೆದು ಲಾಸ್ಟಲ್ಲಿ ಬಗಿತಾನೆ, ಹೃದಯ ಸ್ವೀಕರಿಸು ಅಂತ ಆಡ್ತಾ ಇದ್ದೀನಿ. ಅವನು ಒಂದೇ ಆಕ್ಟ್ ಮಾಡ್ತಾ ಇದ್ದಾನೆ ಜೊತೆಲಿ, ಭಾಳ ಚೆನ್ನಾಗಿ ಗುರುಗಳೇ ಇಡೀ ಅಷ್ಟೇ ಥಿಯೇಟರ್ ಕಿತ್ತೋಗ್ಬಿಡುತ್ತೆ. ನಾನು ಈಗಲೇ ಹೋಗಿ 100 Days ಶೀಲ್ಡ್ಗೆ ಆರ್ಡರ್ ಮಾಡ್ಬಿಡ್ತೀನಿ ಆಯ್ತಾ. ಈ ಸಾಂಗ್ನ ರೆಕಾರ್ಡ್ ಮಾಡುವಾಗ ಸ್ಟೀಫನ್ನು ಪ್ರೋಗ್ರಾಮ್ ಮಾಡ್ತಾವೆ. ಹೃದಯ ಅಂತ ಸ್ಟಾರ್ಟ್ ಮಾಡಿದೆ. ಸರ್, ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಸರ್, ನಾನು ಒಂಥರ ನರ್ವಸ್ ಆಗ್ತಿದೆ ಸರ್. ಯಾಕೆ ಗೊತ್ತಿಲ್ಲ ಸರ್, ಏನು ಇಷ್ಟೊಂದು ವೈಲ್ಡ್ ಆಗಿರುತ್ತೆ ಸರ್. ಅವನು ವೈಲ್ಡ್, ನಾನು ವೈಲ್ಡ್ ಇದ್ದೀನಿ, ಮಾಡೋ ಸುಮ್ಮನೆ ಅಂದೆ. ಸೊ ಆ ಪ್ರೋಗ್ರಾಮ್ ಮಾಡುವಾಗ ಟೆನ್ಸ್ ಆಗ್ಬಿಟ್ಟ. ಸಾಂಗ್ ರೆಕಾರ್ಡ್ ಆಯಿತು, ಟ್ರ್ಯಾಕ್ ಹಾಡಿ ಮುಗಿತಪ್ಪ, ಎಲ್ಲ ಚಪ್ಪಾಳೆ ಹೊಡಿತಾವ್ರೆ. ನನಗೆ ಬೆನ್ನಲ್ಲಿ ಪೇನ್ ಸ್ಟಾರ್ಟ್ ಆಯಿತು, ಬ್ಯಾಕ್ ಸೈಡ್. ಗೊತ್ತಾಗ್ತಾ ಇಲ್ಲ, ಕಣ್ಣೆಲ್ಲ ಮಂಜಾಗೋದು. ಯಾರೋ ಒಬ್ಬ ಸೂಪ್ ಕೊಡೋ ಹುಡುಗ ಓಡ್ ಬಂದ, ಅಣ್ಣ ನಿಮ್ಮ ಮುಖ ಎಲ್ಲ ಕಪ್ಪಾಗ್ತಾ ಇದೆ ಅಣ್ಣ. ಹೌದೇನೋ, ನನಗೆ ಐ ಆಮ್ ಫೀಲಿಂಗ್ ಹಿಯರ್. ಸೊ ಇಮ್ಮಿಡಿಯೇಟ್ ಅವ್ನು ಏನು ಮಾತಾಡಿದೆ, ನನ್ನ ಜೊತೆಲಿ ಬರೋ ಅಂತೇಳಿ ಕಾರ್ ಕೀ ತಗೊಂಡು ದಡ ಅಂತ ಈ ಆಕಾಶ್ ಸ್ಟುಡಿಯೋದಿಂದ ಕೆಳಗೆ ಹಿಡಿದು ನಾನೇ ಡ್ರೈವ್ ಮಾಡಿ ಮಲ್ಲಿಗೆ ಹಾಸ್ಪಿಟ್ಲಿಗೆ ಹೆಂಗೆ ಹೋದಂತ ಗೊತ್ತಿಲ್ಲ. ಒಳಗೆ ಹೋದರೆ ಅಲ್ಲೊಂದು ಮಾತಿದೆ, ಬಾಯಲ್ಲಿ ಹಾಕೋರು ಒಂದು ಫ್ಲವರ್ ಬುಕ್ಕೆ ಕೊಟ್ಟರು. ಸರ್, ನಿಮ್ಮ ಹಾರ್ಟ್ ಅಟ್ಯಾಕ್ ಆಗಿದೆ, ಎಸ್ಕೇಪ್ ಆಗಿದೆ, ಈ ಕತೆ ಹೇಳುವಂತೀಯಲ್ಲ ನೀವು ಯಾವಾಗಲೂ ಹೆಲ್ದಿ ಆಗಿರ್ಬೇಕು. ಓಕೆನಾ? ಥ್ಯಾಂಕ್ ಯು ಮಹಾಗುರುಗಳೇ, ವಿ ಲವ್ ಯು.